ತೆಲಂಗಾಣ ರಾಜ್ಯಕ್ಕೂ ಕಾಲಿಟ್ಟಿದೆ ಕರ್ನಾಟಕ ಮಾಡೆಲ್. ತೆಲಂಗಾಣದಲ್ಲೂ ದ್ವೇಷ ಭಾಷಣ ತಡೆ ಕಾಯ್ದೆ ಜಾರಿಗೆ ಸಜ್ಜಾಗ್ತಾ ಇದೆ ಸರ್ಕಾರ. ಶೀಘ್ರ ಹೊಸ ಕಾನೂನು ತರೋಕೆ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಕೂಡ ಹೇಳಿದ್ದಾರೆ. ಶೀಘ್ರ ವಿಧಾನಸಭೆಯಲ್ಲಿ ಮಸೂದೆ ಮಂಡಿಸೋಕೆ ಪ್ಲಾನ್ ಮಾಡ್ತಾ ಇದ್ದಾರಂತೆ ರೇವಂತ್ ರೆಡ್ಡಿ. ಇದರ ಬಗ್ಗೆ ಮಾತಾಡಿದ್ದಾರೆ. ಈ ಹಿಂದೆ ಗ್ಯಾರಂಟಿ ಮಾಡೆಲ್ ಕೂಡ ಅನುಸರಿಸಿತ್ತು ತೆಲಂಗಾಣ, ಅಂದರೆ ಕರ್ನಾಟಕದ ಮಾದರಿಯನ್ನೇ ಅಲ್ಲಿ ಜಾರಿಗೆ ಮಾಡಿದ್ರು ಗ್ಯಾರಂಟಿಗಳನ್ನು. ಇನ್ನು ಆ ಬಳಿಕ ಈಗ ದ್ವೇಷ ತಡೆ ಮಾಡೆಲ್ ಅಳವಡಿಕೆ ಮಾಡಲಿಕ್ಕೂ ಕೂಡ ಮುಂದಾಗಿದ್ದಾರೆ. ಇಲ್ಲಿ ರೇವಂತ್ ರೆಡ್ಡಿ ಸಮರ್ಥವಾಗಿ ಕಾಂಗ್ರೆಸ್ ನಾಯಕತ್ವ ಅಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ನೋಡಿ, ಫಸ್ಟ್ ಒಂದು ದೇಶದಲ್ಲೇ ಈ ರೀತಿಯಾಗಿ ಕರ್ನಾಟಕದಲ್ಲಿ ಈ ವಿಧೇಯಕವನ್ನು ಮಂಡಿಸಿ ದ್ವೇಷ ಭಾಷಣ ಮಾಡದಂತೆ ಕಾಯ್ದೆಯನ್ನು ಜಾರಿಗೆ ತರ್ತಾ ಇದ್ದಾರೆ. ಅದನ್ನು ತೆಲಂಗಾಣದಲ್ಲೂ ಕೂಡ ನಾವು ತರ್ತೀವಿ ಅನ್ನುವಂಥ ಮಾತನ್ನು ಈಗ ರೇವಂತ್ ರೆಡ್ಡಿ ಅವರು ಹೇಳಿದ್ದಾರೆ. ಅಂದರೆ ಇದು ರಾಜಕೀಯ ಅಜೆಂಡಾ ಇದೆಯೋ ಅಥವಾ ನಿಜಕ್ಕೂ ತೆಲಂಗಾಣದಲ್ಲೂ ಕೂಡ ಶಾಂತಿ ಮಂತ್ರವನ್ನು ಜಪಿಸುವಂಥ ಪ್ರಯತ್ನವು, ಪ್ರತಿಪಕ್ಷಗಳು ಆರೋಪವನ್ನು ಮಾಡ್ತಾ ಇರುವುದು ಇದು ಕೇವಲ ರಾಜಕೀಯವಾದಂಥ ಅಜೆಂಡಾ, ಅಲ್ಪಸಂಖ್ಯಾತ ಸಮುದಾಯವನ್ನು ತುಷ್ಟೀಕರಣಗೊಳಿಸುವಂಥ ಪ್ರಯತ್ನದ ಭಾಗ ಇದು, ಇದರಿಂದ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅನ್ನುವಂತಹ ಒಂದು ಅಜೆಂಡಾವನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿನೇ ಈ ಕಾಯ್ದೆಯನ್ನು ಜಾರಿಗೆ ತರಕ್ಕೆ ಹೋಗ್ತಿದ್ದಾರೆ ಅನ್ನುವಂಥ ಆರೋಪ ಇದೆ. ఈ మధ్య కాలంలోనే కర్ణాటక రాష్ట్రంలో కాంగ్రెస్ పార్టీ శాసనసభలో ప్రవేశపెట్టి ఇతర మతాలను కించపరిచే విధంగా, ఇతర మతస్థులను తక్కువ చేసే విధంగా మాట్లాడితే శిక్షించే విధంగా చట్టాన్ని సవరించిండ్రు. తొందరలోనే తెలంగాణ రాష్ట్రంలో కూడా బడ్జెట్ సమావేశాలలో ఆ చట్టాన్ని తీసుకొచ్చి అన్ని మతాలకు సమానమైన హక్కును, అధికారాన్ని, వాళ్ళ యొక్క మతాన్ని వాళ్ళు ఆచరించే స్వేచ్ఛను తెలంగాణ రాష్ట్ర ప్రభుత్వం అందిస్తుంది అని చెప్పి నేను ఈ సందర్భంగా తెలియజేస్తున్నా. ఈ మధ్య కాలంలోనే కర్ణాటక రాష్ట్రం